ಅನ್ನೋ ಮಾತಾಗಿರ್ಬೋದು. ಇವೆಲ್ಲವೂ ನಮ್ಮ ಕಾಂಗ್ರೆಸ್ಗೆ ಡಿ ಕೆ ಶಿ ಅವರು ಕಾಂಗ್ರೆಸ್ನಲ್ಲಿಯೇ ಉಳಿತಾರೆ ಅನ್ನೋದಕ್ಕೆ ಉತ್ತರಗಳಾಗಿರಬಹುದು ಅಂತ ನಾವು ಗ್ಯಾಸ್ ಮಾಡಬೇಕಾಗಿದೆ. ಆದರೂ ಇದರಲ್ಲಿ ಹೋಗಿ ಕೊಡ್ಕೊಂತ ಅನೇಕರಿದ್ದಾರೆ, ಇಲ್ಲ ಅಂತಲ್ಲ, ಪಾಪ ಅವರು ನೋಡಿ ನಮ್ಮದು ಉಪಜೀವನ, ಅವ್ರದ್ದು ಉಪಜೀವನ. ಆದರೆ ಮೋಸ್ಟ್ ಪ್ರಾಬಬಲಿ 2028ಕ್ಕೆ ನಾನೇ ಒಂದಿನ ಕಾಂಗ್ರೆಸ್ ಬಂದ್ರೆ CM ಅನ್ನೋದನ್ನು ಫಿಕ್ಸ್ ಮಾಡ್ಕೊಳ್ಳಿಕ್ಕೆ ಹಚ್ಚಿದ್ದಾರೆ ಇವತ್ತು. ಬರ ಅಷ್ಟರೊಳಗೆ ಏನೋ ನಾಳೆ ಒಂದು ಬಜೆಟ್ ಆದಮೇಲೆ ಮುಂದಿನ 2 ಬಜೆಟ್ ನಾನೇ ಮಾಡಿಸೋಣ ಅಂತ ತಿಳ್ಕೊಂಡು ಮೋಸ್ಟ್ಲಿ ಕೊಟ್ಟುಕೊಳ್ಬೋದು. ಅದು ಸಿದ್ದರಾಮಯ್ಯನ ಒಪ್ಪಿಸೆ. ಸಿದ್ದರಾಮಯ್ಯನವರು ಒಪ್ಪಲಾರದ CM ಆಗಿ ಡಿ ಕೆ ಶಿ ಅವ್ರನ್ನ ಮಾಡಿದರೆ ಪಾರ್ಟಿಯಲ್ಲಿ ಬೆರಕು ಬಿಡೋದು ಗ್ಯಾರಂಟಿ ಅನ್ನೋದು ಈಗಾಗಲೇ ಚರ್ಚಾ ವಿಷಯ. ನೋಡು ಏನಾಗ್ತದಿಲ್ಲ. ಅದು ಡಿ ಕೆ ಶಿ ಅವ್ರು ಮಾತ್ರ ಸಿದ್ದರಾಮಯ್ಯನಿಂದ ನಾನು ಅಂತ ತೋರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇಲ್ಲಿವರೆಗೆ. ಹೀಗಾಗಿ ಡಿ ಕೆ ಶಿ ಅವ್ರ ವಿರೋಧಿಗಳಿಗೆ ಇದನ್ನು ಹೆಂಗಪ್ಪ ನಾವು ಸರಿಸಬೇಕು ಅಥವಾ ಈ ಒಂದು ಡೆವಲಪ್ಮೆಂಟ್ ಹೆಂಗೆ ಮುರಿಬೇಕು ಅನ್ನೋದು ಚಿಂತೆ ಆಗಿದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಮಾಡಲಿ ಅವ್ರ ಚಿಂತೆ, ಯಾಕಂದ್ರೆ ಅವ್ರಿಗೂ ಎದುರುಗಡೆಬೇಕಾಗಿದೆ ಅಂದಾಗ ಮಾಡ್ತಾರೆ, ಮಾಡಲಿ. ಒಟ್ಟಾರೆಯಾಗಿ ಇದು ಇಲ್ಲಿವರೆಗಿನ ಡೆವಲಪ್ಮೆಂಟ್ ಅಂತ ಒಂದು ಗ್ಯಾಸ್ ಇದು ಸತ್ಯ ಅಂತಲ್ಲ. ಈಗಾಗಲೇ BJP ಹೋದ್ರಂತ ಹೇಳಿದಂಥ ಅನೇಕ ಮೀಡಿಯಾಗಳಿದ್ದಾರೆ. ನಿನ್ನೆ ರಾತ್ರಿ ಹೋದ್ರು ಅನ್ನೋಷ್ಟು ಮಾತಾಡಿದರು. ಅವ್ರು ಮಾತಾಡಿ ಪಾಪ ಅವ್ರಿಗೆ ಬಂದಂಥ ನ್ಯೂಸ್ ಮಾತಾಡಿದರು. ಬಟ್ ವಾಸ್ತವ ಈ ರೀತಿ ಅದ ಅಂತ ಅನ್ನಿಸ್ಲಾಗತ್ತದ. ನಿಮಗೇನು ಅನ್ನಿಸ್ತದ? ಡಿ ಕೆ ಶಿ ಅವ್ರು ಹೋಗ್ತಾರೆ BJPಗೆ, ಅದೇನು ಅನ್ನಿಸ್ತದೆ? ನಿಮ್ಮ ಅನಿಸಿಕೆಗಳನ್ನ ಹೇಳ್ರಿ, ಬರೀರಿ, ತಿಳಿಸ್ರಿ, ಕಾಮೆಂಟ್ ಮಾಡಿರಿ. ಅದೇ ಕಾಲಕ್ಕೆ ಇದು ನೋಡ್ತಾ ಇರ್ರಿ. ಯಾಕಪ್ಪ ಅಂತಂದ್ರೆ ಇದು ನಿಮ್ಮ ಚಾನಲ್. ಮತ್ತೊಂದು ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬಿಡ್ರಿ. S60 ನ್ಯೂಸ್ ಅರ್ಥಾತ್ ಸೀತಾರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.